ಹರಿಯಾಣ ಭಾರತದ ಉತ್ತರದಲ್ಲಿರುವ ರಾಜ್ಯ. ಇದನ್ನು ಹಿಂದಿನ ಪಂಜಾಬ್ ರಾಜ್ಯದಿಂದ 1 ನವೆಂಬರ್ 1966ರಂದು ಭಾಷೆಯ ಆಧಾರದ ಮೇಲೆ ವಿಭಾಗಿಸಿ ಹೊಸ ರಾಜ್ಯವನ್ನಾಗಿ ಮಾಡಲಾಯಿತು. ಸಾಂಸ್ಕೃತಿಕ ಪರಂಪರೆಯಲ್ಲಿ ಬಹಳ ಶ್ರೀಮಂತವಾಗಿರುವ ಈ ರಾಜ್ಯದಲ್ಲಿ ನೋಡಬಹುದಾದ ತಾಣಗಳ ಮಾಹಿತಿ ಇಲ್ಲಿದೆ. ಪಾಣಿಪತ್ ಹಲವಾರು ಪರಂಪರೆಯ ಹೆಗ್ಗುರುತುಗಳನ್ನು ಹೊಂದಿರುವ ಹರಿಯಾಣದ ಐತಿಹಾಸಿಕ ಕೇಂದ್ರ ಬಿಂದು ಎಂದು ಹೆಸರುವಾಸಿಯಾಗಿದೆ. ಇಲ್ಲಿನ ಪ್ರಮುಖ ಆಕರ್ಷಣೆಗಳು ಭೂ ಅಲಿ ಶಾ ಕಲಂದರ್ ಸಮಾಧಿ, ಪಾಣಿಪತ್ ಮ್ಯೂಸಿಯಂ, ದೇವಿ ದೇವಸ್ಥಾನ, ಕಲಾ ಪಾರ್ಕ್, ಕಾಬೂಲಿ ಬಾಗ್, ಇಬ್ರಾಹಿಂ ಲೋಧಿ ಅವರ ಸಮಾಧಿ, ಸಲಾರ್ ಗುಂಜ್ ಗೇಟ್. ಚಂಡೀಗಢ ಹರಿಯಾಣದ ರಾಜಧಾನಿ ವೈವಿಧ್ಯಮಯ ಸಂಸ್ಕೃತಿ ಮತ್ತು ಸಂತೋಷಕರ ವಾತಾವರಣಕ್ಕೆ ಹೆಸರುವಾಸಿಯಾದ ಪ್ರಮುಖ ತಾಣವಾಗಿದೆ. ಸುಕಾನಾ ಸರೋವರ, ರಾಕ್ ಗಾರ್ಡನ್, ರೋಜ್ ಗಾರ್ಡನ್, ಟೆರೇಸ್ಡ್ ಗಾರ್ಡನ್, ಇಸ್ಕಾನ್ ದೇವಾಲಯ, ಟೋಪಿಯರಿ ಪಾರ್ಕ್, ಪಿಂಜೋರ್ ಗಾರ್ಡನ್, ಕ್ಯಾಪಿಟಲ್ ಕಾಂಪ್ಲೆಕ್ಸ್ ಇಲ್ಲಿನ ನೋಡಬಹುದಾದ ಸ್ಥಳಗಳು. ಕುರುಕ್ಷೇತ್ರವು ಒಂದು ಮಹತ್ವದ ಹಿಂದೂ ತೀರ್ಥಯಾತ್ರಾ ಸ್ಥಳವಾಗಿದೆ ಮತ್ತು ಐತಿಹಾಸಿಕ ಅದ್ಭುತವಾಗಿದೆ. ಇದು ಭಗವದ್ಗೀತೆಯ ಸೆಟ್ಟಿಂಗ್ ಎಂದು ಪ್ರಸಿದ್ಧವಾಗಿದೆ. ಪ್ರವಾಸಿಗರು ಅದರ ಪೌರಾಣಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಅಂತಹ ಆಕರ್ಷಣೆಗಳ ಮೂಲಕ ಅನ್ವೇಷಿಸಬಹುದು. ಬ್ರಹ್ಮ ಸರೋವರ, ಶ್ರೀಕೃಷ್ಣ ಮ್ಯೂಸಿಯಂ, ಜ್ಯೋತಿ ಸಾರ್, ಪನೋರಮಾ ಮತ್ತು ವಿಜ್ಞಾನ ಕೇಂದ್ರ, ಸನ್ನಿಹಿತ್ ಸರೋವರ, ಕಲ್ಪನಾ ಚಾವ್ಲಾ ತಾರಾಲಯ, ಕೋಸ್ ಮಿನಾರ್ಸ್, ಹರ್ಷಕಾ ತಿಲಾ, ಸ್ಥಾನೇಶ್ವರ ಮಹಾದೇವ ದೇವಸ್ಥಾನ ಇವು ಇಲ್ಲಿನ ಪ್ರೇಕ್ಷಣೀಯ ಸ್ಥಳಗಳು. ಕರ್ನಲ್ ಸುಂದರವಾದ ಭೂದೃಶ್ಯಗಳು ಮತ್ತು ಐತಿಹಾಸಿಕ ಸ್ಮಾರಕಗಳಿಗೆ ಹೆಸರುವಾಸಿಯಾದ ಕರ್ನಾಲ್ ದೆಹಲಿ, ಪಂಜಾಬ್ ಮತ್ತು ಹಿಮಾಚಲ ಪ್ರದೇಶಗಳ ನಡುವಿನ ಪ್ರಮುಖ ಸಾರಿಗೆ ಕೇಂದ್ರವಾಗಿದೆ. ಇಲ್ಲಿ ನೋಡಬಹುದಾದ ತಾಣಗಳು ಇಲ್ಲಿವೆ: ಕರ್ಣ ಸರೋವರ, ಕರ್ನಾಲ್ ಹವೇಲಿ, ಕಲಂದರ್ ಶಾ ಸಮಾಧಿ ಮತ್ತು ಬಾಬರ್ ಮಸೀದಿ. ಪಂಚಕುಲ ಶಿವಾಲಿಕ್ ಶ್ರೇಣಿಗಳ ತಳದಲ್ಲಿ ನೆಲೆಗೊಂಡಿರುವ ಪಂಚಕುಲವು ಹಲವಾರು ಗಿರಿಧಾಮಗಳಿಗೆ ಹೆಬ್ಬಾಗಿಲು. ಇಲ್ಲಿ ನೋಡಬಹುದಾದ ತಾಣಗಳು ಗುರುದ್ವಾರ, ನಾದ ಸಾಹಿಬ್, ಮಾತಾ ಮಾನಸಾ ದೇವಿ ಮಂದಿರ, ಕ್ಯಾಕ್ಟಸ್ ಗಾರ್ಡನ್, ಮಣಿಮಜ್ರಾ ಹಳೆಯ ಕೋಟೆ. ಗುರುಗ್ರಾಮವನ್ನು ಗುರ್ಗಾಂವ್ ಎಂದು ಕರೆಯುತ್ತಾರೆ. ಮಿಲೇನಿಯಂ ಸಿಟಿ ಎಂದು ಕೂಡ ಕರೆಯುತ್ತಾರೆ. ಇಲ್ಲಿ ನೋಡಬಹುದಾದ ತಾಣಗಳ ಮಾಹಿತಿ ಇಲ್ಲಿದೆ: ಡ್ರೀಮ್ಸ್ ಸಾಮ್ರಾಜ್ಯ, ಸುಲ್ತಾನಪುರ ಪಕ್ಷಿಧಾಮ, ಮಿಂಟೇಜ್ ಕಾರ್ ಮ್ಯೂಸಿಯಂ, ದಾಮ್ಡಮಾ ಸರೋವರ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ.